ಮಾಡ್ಕೊಡ್ತಾ ಇದ್ದಾರೆ. ಇದು 16 ಮತ್ತು 17ನೇ ತಾರೀಕು ಏಪ್ರಿಲ್ ಬೆಳಿಗ್ಗೆ 10 ಗಂಟೆಯಿಂದ 4 ಗಂಟೆವರೆಗೂ ನಡೆಯುವಂತ ಕಾರ್ಯಾಗಾರ. ಏಪ್ರಿಲ್ 18, 19 ರಂಗಕ್ಕೆ ಬಳಕೆಯಾಗುವಂತಹ ಹಿನ್ನೆಲೆ ಸಂಗೀತ, ಅದು ರೆಕಾರ್ಡೆಡ್ ಸಂಗೀತನ, ಲೈವ್ ಸಂಗೀತನ, ಹಾಡುಗಳು ಹೇಗೆ ಬಳಸಬೇಕು, ರಂಗದ ಹಿನ್ನೆಲೆಯಲ್ಲಿ ಮೂಡಿ ಬರುವಂತಹ ಶಬ್ದ ಮತ್ತು ಸಂಗೀತದ ಕಾರ್ಯಾಗಾರ ನಡೆಯುತ್ತೆ. ಇದನ್ನ ನಡೆಸ್ಕೊಡ್ತಾ ಇರೋದು ಹವೀಶ್ ಶ್ರೀನಾಥ್ ಅಂತ. ಹವೀಶ್ ತುಂಬಾ ಒಬ್ಬ ಯಂಗ್ ಥಿಯೇಟರ್ ಪ್ರಾಕ್ಟೀಷನರ್. ಸಂಗೀತದ ಕ್ಷೇತ್ರದಲ್ಲಿ, ರಂಗ ಸಂಗೀತದ ಕ್ಷೇತ್ರದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾನೆ. ಕೆಲವು ವೆರಿ ವೆರಿ ಸಕ್ಸಸ್ಫುಲ್ ನಾಟಕಗಳ ಸಂಗೀತನ ಅವನು ರೂಪಿಸ್ಕೊಂಡು ಬರ್ತಾ ಇದ್ದಾನೆ. ಅವನು ಈ 2 ದಿನದ ರಂಗ ಸಂಗೀತದ ಕಾರ್ಯಾಗಾರ ನಡೆಸ್ಕೊಡ್ತಾ ಇದ್ದಾನೆ. ರಂಗಭೂಮಿ ಮತ್ತೆ ಸಿನಿಮಾದಲ್ಲಿ ಒಂದು ದೃಶ್ಯ ಮಾಧ್ಯಮದಲ್ಲಿ, ಸಿನಿಮಾ ಮಾಧ್ಯಮಕ್ಕೆ ಹೋದಾಗ ರಂಗಭೂಮಿಯಿಂದ ಬಂದವರಿಗೆ ಸ್ವಲ್ಪ ಆದ್ಯತೆ ಹೆಚ್ಚು, ಅಲ್ಲಿಯ ಕಲಿಕೆ ಜಾಸ್ತಿ ಅಂತ ಎಲ್ಲಾ ಕಡೆ ಕೇಳಿ ಗೊತ್ತಿರುತ್ತೆ. ಅದು ಸತ್ಯ ಕೂಡ. ಆ ತರ ರಂಗಭೂಮಿ ಮತ್ತೆ ಚಲನಚಿತ್ರ ಮಾಧ್ಯಮದಲ್ಲಿ ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡಿ ಹೆಸರು ಗಳಿಸಿರುವಂತ 4 ನಮ್ಮ ಕನ್ನಡ ಚಿತ್ರರಂಗದ ಪ್ರಮುಖರನ್ನ ವಿದ್ಯಾರ್ಥಿಗಳ ಮುಂದೆ ಒಂದು ಮಾಸ್ಟರ್ ಕ್ಲಾಸ್ಗೋಸ್ಕರ ಅವರು ರೂಪುಗೊಳಿಸಿದ್ದ ಅವ್ರ ಆರ್ಟ್ ಅಂಡ್ ಕ್ರಾಫ್ಟ್ ನ ಅವ್ರು ಹೆಂಗೆ ಕ್ಯೂರೇಟ್ ಮಾಡ್ಕೊಂಡ್ರು, ಹೆಂಗೆ ಕಲ್ತ್ಕೊಂಡ್ರು, ಹೌ ಡು ದೇ ಎಕ್ಸ್ಪ್ರೆಸ್ ದಿಸ್ ಟು ದ ನೆಕ್ಸ್ಟ್ ಜನರೇಷನ್, ಈ ವಿಷಯಕ್ಕೋಸ್ಕರ 4 ಮಾಸ್ಟರ್ ಕ್ಲಾಸ್ಗಳನ್ನು ಮಾಡಿದ್ದೀವಿ. 16ನೇ ತಾರೀಕು ಸಿಂಧು ಶ್ರೀನಿವಾಸ ಮೂರ್ತಿ ಅಂತ. ಸಿಂಧು ರಂಗಭೂಮಿ ನಟಿ, ಬರಹಗಾರ್ತಿ, ಚಲನಚಿತ್ರ ನಿರ್ದೇಶಕಿ, ನಟಿ. ಅವರು ಕಳೆದ ವರ್ಷ 2 ವರ್ಷದಿಂದ ಆಚಾರ್ ಅಂಡ್ ಕಂಪನಿ ಅಂತ ಒಂದು ಸಿನಿಮಾ ಮಾಡಿದ್ರು. ತುಂಬಾ ಚೆನ್ನಾಗಿ ಅದನ್ನ ಪ್ರೇಕ್ಷಕರು ಒಪ್ಕೊಂಡಿದ್ರು. ವೆರಿ ವೆರಿ ಅಂದ್ರೆ ಹಿಂದಿನ ಕಾಲದ ಪ್ರತಿನಿಧಿಗಳು ಇಡೀ ಫ್ಯಾಮಿಲಿ ಆಡಿಯನ್ಸ್ ಅನ್ನ ಮತ್ತೆ ಅಟ್ರಾಕ್ಟ್ ಮಾಡುವಂತ ಒಂದು ಸಿನಿಮಾ ಕತೆ ಬರೆದಿದ್ರು ಅವರು. ಸಿಂಧು ಶ್ರೀನಿವಾಸ ಮೂರ್ತಿ ವಿಲ್ ಕಂಡಕ್ಟ್ ದಿ ಫಸ್ಟ್ ಮಾಸ್ಟರ್ ಕ್ಲಾಸ್ 16ನೇ ತಾರೀಕು. 17ನೇ ತಾರೀಕು ಡೈಲಾಗ್ ಆಸ್ ಎ ಮಾಸ್ಟರ್ ಸ್ಟ್ರೋಕ್, ಮಾತಿನಿಂದ ಕಟ್ಟುವಂತಹ ನಾಟಕಗಳ ಪ್ರಕ್ರಿಯೆ ಬಗ್ಗೆ ಬಾಬು ಹಿರಣ್ಯ ಅವರನ್ನೇ ಮಾಸ್ಟರ್ ಕ್ಲಾಸ್ ನಡೆಸ್ಕೊಡ್ತಾ ಇದ್ದಾರೆ. 18ನೇ ತಾರೀಕು ಲೂಸಿಯಾ, ಯೂಟರ್ನ್, ಧೂಮಂ, ಈ ಎಲ್ಲಾ ಚಿತ್ರಗಳನ್ನ ಮತ್ತು ಹಲವಾರು ವೆಬ್ ಸೀರೀಸ್ ಗಳನ್ನ ನಿರ್ದೇಶನ ಮಾಡಿದಂತ ಪವನ್ ಕುಮಾರ್ ನಾಟಕಗಳನ್ನು, ತುಂಬಾ ನಾಟಕಗಳನ್ನು, 3-4 ನಾಟಕಗಳನ್ನ ಬರೆದು, ಅಭಿನಯಿಸಿ, ನಿರ್ದೇಶಿಸಿ ಎಲ್ಲ ಮಾಡಿದ್ದಾರೆ. ಸೊ ಪವನ್ ಕುಮಾರ್ ವಿಲ್ ಹ್ಯಾಂಡಲ್ ಎ ಮಾಸ್ಟರ್ ಕ್ಲಾಸ್ ಫ್ರಮ್ ಆನ್ ಇಂಟಿಮೇಟ್ ಪರ್ಫಾರ್ಮೆನ್ಸ್ ಟು ಪವರ್ಫುಲ್ ಫ್ರೇಮ್ಸ್ ಅನ್ನೋ ಸಬ್ಜೆಕ್ಟ್ ಬಗ್ಗೆ ಅವ್ರು ಮಾತಾಡ್ತಾರೆ. 19ನೇ ತಾರೀಕು ಬಾಲಾಜಿ ಮನೋಹರ್ ಅಂತ, ಅಗೇನ್ ವೆರಿ ವೆರಿ ವಂಡರ್ಫುಲ್ ಆಕ್ಟರ್, ನಾಟಕದಲ್ಲೂ ಸಿನಿಮಾದಲ್ಲೂ. ಬಾಲಾಜಿ ಮನೋಹರ್ ಅವರು ಎಕ್ಸ್ಪ್ಲೋರಿಂಗ್ ಅಂಡ್ ಪರ್ಫಾರ್ಮಿಂಗ್ ದಿ ಸಬ್ ಟೆಕ್ಸ್ಟ್, ಈ ವಿಷಯದ ಬಗ್ಗೆ ಒಂದು ಮಾಸ್ಟರ್ ಕ್ಲಾಸ್ ಮಾಡ್ತಾ ಇದ್ದಾರೆ. ಸೊ ನಾವು ಸುಚಿತ್ರ ಅಂಗಳದಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 8:30ವರೆಗೂ ನಿರಂತರವಾಗಿ 4 ದಿನಗಳಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳನ್ನ ತಮ್ಮ ಮಾಧ್ಯಮಗಳಲ್ಲಿ ಪ್ರಕಟಿಸಿ, ಪ್ರದರ್ಶಿಸಿ, ಇದಕ್ಕೆ ಪ್ರೇಕ್ಷಕರು ಬರೋಂಗೆ ಅನುವು ಮಾಡಿಕೊಡ್ಬೇಕು. ನಿಮ್ಮ ಬೇರೆ ಎಲ್ಲ ಒತ್ತಡಗಳ ಮಧ್ಯೆ ರಂಗಕ್ರಿಯೆಗಳಿಗೂ ಸ್ವಲ್ಪ ನಿಮ್ಮ ಮಾಧ್ಯಮಗಳಲ್ಲಿ ಸ್ಥಳ ಇರಲಿ, ಅದ್ರ ಬಗ್ಗೆ ಪ್ರಚಾರ ಬರಲಿ. ನೀವು ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಿ. ನಾಟಕೋತ್ಸವ ಹೇಗೆ ನಡೆಯುತ್ತೆ ಅದರ ಅನುಭವ ನೀವು ಪಡೀರಿ ಅಂತ ಹೇಳಿ ನನ್ನ ಮಾತು ಸುಚಿತ್ರ ಬನಶಂಕರಿ, ಸುಚಿತ್ರ ಸಿನಿಮಾ ಅಂಡ್ ಕಲ್ಚರಲ್ ಅಕಾಡೆಮಿ ಬನಶಂಕರಿ. ಈಗ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಅಧ್ಯಕ್ಷರು ಆನಂದ್ ಸಭಾಪತಿ ಅವರು ನಿಮ್ಮೆಲ್ಲ ಆಹ್ವಾನಿಸಿ ಈ ನಾಟಕೋತ್ಸವದ ಇನ್ನು ಹೊಸದಾಗಿ ಕಟ್ಟಿರಲಿಲ್ಲ ಐಟಮು, ಹಳೆಯ ಐಟಮ್ನಲ್ಲಿ ಸುಮಾರು ನಾಟಕಗಳನ್ನು ನಾನು ಮಾಡ್ತಾ ಇದ್ದರು. ಅದ್ರ ಜೊತೆಗೆ ನಾಣಿ ಜೊತೆಗೆ ನಾಟಕಗಳು ಮಾಡ್ತಾಯಿದ್ದರು. ಸೊ ಹವ್ಯಾಸಿ ನಾಟಕವನ್ನು ರಂಗಭೂಮಿಲಿ ಮಾಡ್ತಾಯಿದ್ದ ಕಾರಣದಿಂದ ಈ ಒಂದು ಕಾರ್ಯಕ್ರಮನ ಬಾಬು ಹಿರಣ್ಯ, ಆಮೇಲೆ ಅವರ ತಮ್ಮ ಕೊರನಾಥ್ ಇವರ ಸಹಕಾರದಿಂದ ನಾಟಕೋತ್ಸವ ನಡೆಸ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ನಾಟಕೋತ್ಸವಕ್ಕೂ ಈ ಮೂಲಕ ಪ್ರೀತಿಯಿಂದ ಆಹ್ವಾನ ಮಾಡ್ತೇನೆ. ದಯವಿಟ್ಟು ಬಂದು ಕಾರ್ಯಕ್ರಮವನ್ನು ನೋಡಿ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ. ಧನ್ಯವಾದ. ಅಪೂರ್ವ ಆರ್ಥರ್ ಮತ್ತೆ ಇನ್ನೊಂದು ಹವಿಷಿನ ಈ 2 ವರ್ಕ್ಶಾಪ್ಗಳಿಗೆ ವಿದ್ಯಾರ್ಥಿಗಳಿಗೆ, ಕಾಲೇಜ್ ವಿದ್ಯಾರ್ಥಿಗಳಿಗೆ 500 ರೂಪಾಯಿ ಫೀಸ್. ಸಾರ್ವಜನಿಕರು ಯಾರು ಬಂದವರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದ್ರೆ 1,500 ರೂಪಾಯಿ ಫೀಸ್. ಸುಚಿತ್ರ ಫಿಲ್ಮ್ ಸೊಸೈಟಿ ಮತ್ತು ಕಾಲೇಜ್ ವಿದ್ಯಾರ್ಥಿಗಳಿಗೆ 500 ರೂಪಾಯಿ, ಮಿಕ್ಕವ್ರಿಗೆ 1,500 ರೂಪಾಯಿ. ಮಾಸ್ಟರ್ ಕ್ಲಾಸ್ಗೆ ಯಾವುದೇ ತರಹದ ಫೀಸ್, ಟಿಕೆಟ್ ಏನು ಇರೋದಿಲ್ಲ. ನಾಟಕಕ್ಕೆ 100 ರೂಪಾಯಿ ಟಿಕೆಟ್ ಇರುತ್ತೆ. ಬೀದಿ ನಾಟಕಕ್ಕೆ, ಮಾಸ್ಟರ್ ಕ್ಲಾಸ್ಗೆ ಯಾವುದೇ ತರಹದ ಟಿಕೆಟ್ ಇರೋದಿಲ್ಲ.